ಎಲ್ಲ ಕರ ಎಲ್ಲ ಕುಡ್ದಾಕದ್ಮೇಲೆ ಬಂದ್ಬಿಡಿವಂತೆ ಇನ್ನೇನ್ ಬಾ. ಅಯ್ಯಯ್ಯಯ್ಯ ಇನ್ನೇನಲ್ಲಿ ಡೈರಿ ಓಪನ್ ಆಯ್ತದೆ ಈ ನನ್ನ ಮಕ್ಳು ಇನ್ನನ್ವೇ ಹಾಲು ಕರಿಯಕ್ಕೂ ಅದು ಇದು ತಟಗುಟ್ಟ ಅಂತಾನೆ ಇರ್ತಾರೆ. ಅಯ್ಯಯ್ಯಯ್ಯ ವಾ ಅದೇಕ ನನ್ ಗಂಡ್ ಬನ್ನಿ ಈ ಕಡೆ. ಓ ಇಲ್ಲ ಪದಿ ಯಾಕೆ ವಾ ಕತೆಗೆ ಹಾಲ್ ಕರಿಯೋ ಟೈಮ್ ಆಯ್ತಾ, ಬಂದಿಲ್ಲ ಮುಟ್ಟಿಲ್ಲ. ನಾನು ಒಬ್ಳೇನೆಯ ಹಾಲ್ ಕರಿಬೇಕಲ್ಲಿ, ಅದು ಒದಿತದೆ, ಮುಟ್ಟಾಕೋದ್ರೆ ನೀ ಒದಿತದೆ. ಅಯ್ಯೋ ಟೈಮ್ ಆಯ್ತು. ಡೈರಿ ಆವಾಗ ನೀ ಸೈರನ್ ಕೂಗ್ತಾ ಇದ್ರು, ಡೈರಿ ಸೈರನ್ ಮದಿಷ್ಟೊತ್ತಿಗೆ ಆಗ್ಲೇ ತೆಗೆದು ಬಿಟ್ಟಿರ್ತಾರೆ ಡೈರಿಯ. ಇನ್ನು ಈ ಅಪ್ಪ ಬಂದ್ಬಿಟ್ಟು ಹಾಲ್ ಕರ್ಕೊಡೋದು ಯಾವಾಗ, ನಾನು ಹಾಕೋದು ಯಾವಾಗ ಅಯ್ಯೋಳಕ. ನಾನು ಅದಕ್ಕೆ ಇತ್ತಾಗ ಏನಾರ ಬಂದೇನು ಕರ್ಕೊಂಡು ಹೋಗೋನ್ ಸರ್ನ ಅಂತ ಬಂದ್ರೆ ನೋಡು ಇಲ್ಲೂ ಬಂದಿಲ್ಲ ಅಂತ ಹೇಳ್ತೀಯ. ಅಯ್ಯೋ ಹಾಲ್ ಕರೆದು ಡೇರಿಗೆ ಹಾಕೋಷ್ಟೊತ್ತಿಗೆ ಸುಸ್ತಾ ಹೋಗ್ಬಿಟ್ಟಿರ್ತದ ನೋಡು. ಹೌದೇ ಅಲ್ಲಿ 6 ಗಂಟೆಗೆ ತಗ ಕುಂತ್ಕೊಂಡವನ ಏನಮ್ಮ ನಾಕಾಣಿ ಈ ಕಡೆ ಏನು ಬರ್ಲಿಲ್ಲ. ಇನ್ನೂ 1 ಗಂಟೆ ಟೈಮ್ ಇತ್ತದಲ್ಲ ನೋಡ್ ಕರೆಯೋಗಿ ನೀನೇನಿಯ ಫೋನ್ಗೆ ಹಾಕ್ಬೇಕಿತ್ತು. ಹಾಕಿದ್ದೆ ಕಣಕ ಫೋನುವೆ ಸ್ವಿಚ್ ಆಫ್ ಅಂತ ಗೊತ್ತಾಯ್ತಿ. ಅಯ್ಯೋ ಅದು ಎಲ್ಲಿ ಫೋನ್ ಮಾಡಿದ ಅವ್ನು ಎಲ್ಲಿ ಕುಕ್ಕಣ್ಣು ಏನು ಕತ್ಯೋ ಗೊತ್ತಿಲ್ಲ. ನಾನು ಹಾಲು ಕರಿಯೋಷ್ಟೊತ್ತಿಗೆ ಒಂದು ಟೈಮ್ ಆಯ್ತದ ನೋಡು. ಸರ್ ನಾಲ್ ಕರೆದತ್ತಾಗೆ ಡೇರಿಗೆ ಹಾಕಿ ಬಂದ್ರೆ ಒಂದು ಕೆಲಸ ಮುಗಿತದಮ್ಮ ನಂದಂತೂ. ಓ ನಮ್ಮ ತಾಯಿ ಬೆಳಿಗ್ಗೆ ಸಾಯಂಕಾಲ ನೋಡವ ಇದೇನೇನಿಯ ನಮ್ದಂತೂ ತಲೆನೋವು. ನನ್ನ ಮಗ ಬರೋಕ್ಕಿಲ್ಲ, ನನಗೋ ಸಣ್ಣ ನೋವು, ಬೊಗ್ಗಿ ಕರೆಯೋಕ್ಕಾಗಕ್ಕಿಲ್ಲ ನನಗೆ. ಅಯ್ಯೋ ನನ್ನ ಮಗಂತ ಕರ್ಸೋದೇ ನನಗೊಂದು ದೊಡ್ಡ ಬಾಧೆ ಆಯ್ತದೆ. ಅಯ್ಯೋ ಈ ಕಿತ್ತ ನೋಡ್ಬಿಟ್ಟು ಮುಂದಿನ ಕಿತ್ತಕತ್ತಾಗ ಮಾರಕ್ಕೆ ಬಿಡಬೇಕು. ಇನ್ನು ಈಗ 1 ವಾರ ಆಯಿತು ಈದ್ಬಿಟ್ಟು ಡೇರಿಗೂ ಆಗ್ತಿರ್ಲಿಲ್ಲ ಇಷ್ಟು ದಿನ, ಈಗ ಹಾಕನಿ ಅಂತ ಹೇಳ್ಬಿಟ್ಟು ನಾವು. ಹ್ಞೂ ಹಾಕ್ರಿ ಸರಿ ಕಣಕ್ಕ, ಹಾಲು ಕರಿಯಕ್ಕೆ ಹೋಯ್ತೀನಿ ನಾನು. ಸುಮ್ಕೇನಿ ಆಮೇಲೆ ತಡಾಗೋಯ್ತದೆ. ಸರಿ ಕಣ್ಪದಿ ಆಯ್ತು. ಈ ಕರುಗಳು ಮುಸ್ರೆನ ಸರಿಯಾಗಿ ಹಾಕಿ ಅಂದ್ರೆ ಅದೇನಂದ್ರೆ ಅದೇ ಆಗ್ತಾಳೆ ಮುಸ್ರೆ ಸರಿಯಾಗಿ ಕುಡಿಯೋಕ್ಕಿಲ್ಲ ಕರುಗಳು. ಅಯ್ಯಯ್ಯಯ್ಯ ಅಣ್ಣ ನನ್ ಗಂಡ್ ಬಂದಿನಣ್ಣ. ಇಲ್ಲ ಕಣಮ್ಮಿ ಬರ್ಲಿಲ್ಲ. ಅಲ್ಲಿ ಕುಂತಿದ್ದ ನೋಡು, ಹಳ್ಳಿ ಮರದ ಹತ್ರ ಕುಂತ್ಕೊಂಡಿದ್ದ. ಯಾರೋ ಇದ್ರು ಶಿವಣ್ಣ ಅವರು ಇವರೆಲ್ಲ ಅಲ್ಲಿ ಕುಂತ್ಕೊಂಡು ಮಾತಾಡ್ತಿದ್ದ. ನಾನು ಹಾಲು ಕರಿಯೋ ಟೈಮ್ ಆಯ್ತಲ್ಲ ಅದಕ್ಕೆ ನೀನು ಯಾಕೆ ಸುಮ್ಮನೆ ಏನ್ರು ಹೇಗಾಡ್ತಾಳೆ ಅಂತ ಬಂದೀಗ ಮುಸ್ರೆ ಇಕ್ತಾ ಇವನಿ. ಸುಗಳು ಮುಸ್ರೆ ಕುಡಿದ ತಕ್ಷಣ ಏನಿಯ ಆತಾಗೆ ಹಂಗೋತ್ತಾಗ ನಾನು ಕುಂತ್ಕೋಬೇಕಲ್ಲಿ ಹಾಲು ಕರಿಯೋಕ್ಕೆ, ಅದಕ್ಕೆ ಮುಸ್ರೆ ಕುಡಿಸ್ತಾ ಇದ್ದೆ. ಅವಣ್ಣ ಅಲ್ಲೇ ಕುಂತ್ಕೊಂಡು ಮಾತಾಡ್ಕೊಂಡು ಕುಂತಿತ್ತಪ್ಪ. ನನಗೇನು ಕರಲಿಲ್ಲ, ಸೀದಾ ಎದ್ಬಿಟ್ಟ ಟೈಮ್ ಆಯ್ತು ಅಂತ ಬಂದ್ಬಿಟ್ಟೆ. ಸೈರ ನೋಡಿತಲ್ಲ ಡೈರಿ. ನೋಡೋಣ ನಾವು ಹಾಲು ಕರಿಬೇಕು. ಬೊತ್ತಾನೆ ಅಂತ ಕಾಯ್ಕೊಂಡು ಕುಂತೀವಿ. ಈ ಸತ್ತಾದ್ರೂ ಬರ್ಲಿಲ್ಲ. ಅಯ್ಯ ನನಗೂ ತಲೆ ಕೆಟ್ಟೋಯ್ತದಪ್ಪ ಹೋಗತ್ಲಾಗೆ ಮಾಡಿ 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 ಮಾಡಿ. ಅಲ್ಲ ಕಣ ಎಲ್ಲರೂ ಬತ್ತೀರ ಟೈಮಿಗೆ ಸರಿ ಈ ವೈ ಬರಕ ಹಾಕಿಲ್ವೇ? ಹೇಳಿದ್ರು ಒಂದು ಮಾತು ಕರ್ಕೊಂಡು ಬತ್ತಿದ್ದಮ್ಮ. ನಾನೇನೋ ಹಾಲ್ಗಿಲ್ ಕರೆಯಕ್ಕಿಲ್ವೇನೋ ನಿಮ್ಮ ಮುಸುಗಳು ಅಂತ ಹೇಳ್ಕೊಂಡು ಸುಮ್ಮನಾದೆ. ಹಾಲು ಕರೆಯೋದು ಬಿಟ್ಬಿಟ್ಟು ನೋಡ್ಕೊಂತಿರೋದು. ಬೇರೆಯವ್ರಿಗೇನೋ ಕೇವು ಕೆತ್ತಾರೆ ಇರಕ್ಕಿಲ್ಲ. ಅವಕ್ಕೇನೋ ಹಸುಗಳು ಪಸುಗಳು ಏನಿಲ್ಲ ಕುಂತ್ಕೊಂಡಿರ್ತವೆ. ನಾವು ಹಂಗೆ ನೀ ಕುಂತ್ಕೊಳಕೈತದೇನು ಹೊಸ ಪಸ ಮಡಿಕೊಂಡು ಹಾಲು ಕರಿ ಹಸುಗಳು ಮಡಿಕೊಂಡು ಹಾಲು ಕರಿಯೋದು ಬೇಡವೇ, ಮುಸ್ರೆ ಇಕ್ಕೋದು ಬೇಡವೇ ಓಕೆ ಬೇಡವೇ? ಅದು ಗಂಡಂಗೆ ಗೊತ್ತಿರಬೇಕು. ಹೋಗ್ಬಿಟ್ಟು ಕರೆದ್ಬಿಟ್ಟು ಬಾ, ಅಲ್ಲೇ ಹಳ್ಳಿ ಮರ್ತಾ ಕುಂತ್ಕೊಂಡು ಮಾತಾಡ್ತಾವನಿ, ಹೋಗ್ಬಿಟ್ಟು ಕರ್ಕೊಂಬಿಟ್ಟು ಬಾ ಬತ್ತಾನೆ. ಸರಿ ಕಣ ಆಯ್ತು. ನೋಡು ಎಲ್ಲಾ ಗಂಡಸರಿಗೂ ಜವಾಬ್ದಾರಿ ಐತೆ. ಪಟ 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 ಬಂದ್ಬಿಟ್ಟು ಕ್ಯಾಮಿಗಳನ್ನ ಮಾಡ್ತಿರ್ತಾರೆ. ಹಾಲಿನ ಕ್ಯಾಮೆ ಎಷ್ಟಿರ್ತದೆ ಅಂತ ಎಲ್ರಿಗೂ ಗೊತ್ತು. ಇವ ಹಿಂಗೆ ಎಷ್ಟು ಹೇಳಿದ್ರು ಎಷ್ಟು ಕೂತ್ರು ಬುದ್ಧಿ ಬರೋಕ್ಕಿಲ್ವ. ಇವ ಹಿಂಗೆ ಕ್ಯಾಗೋಸ್ ಮಾಕೋಗ್ತೇನೆ, ನೀ ಕರ್ಕೊಂಬಿಟ್ಟು ಬರ್ತೀನಿ ರೋಗಿ. ಏನೋ ಬೊತ್ತನ್ ಟೈಮಿಗೆ ಸರಿಯಾಗಿ ಬೊತ್ತಾನೆ ಅಂದರೆ ಓದ ಬರೋದೇ ಅತ್ತಾಗ ಸುಮ್ಮನಾಗ್ಬಿಟ್ಟ ಮಾಡ್ಕೊಂತಳ್ಬಿಡತ್ತ, ಬಿಟ್ಟು ಬಿದ್ದಿತ್ತಳು ಮಾಡ್ಕೊತಳ್ಬಿಡು ಅಂತ. ಅಲ್ಲ ಎಲ್ಲ ಗಂಡಸರು ಡೈರಿನ ಸೈರನ್ ಆಗಿದ ತಕ್ಷಣ ಓಡೋಡಿ ಬರ್ತಾರೆ ಹಾಲು ಕರಿಯಕ್ಕೆ ಅಂತ ಹೇಳ್ಬಿಟ್ಟು. ನಿನ್ಗೇನು ಬದ್ದು ಒತ್ತಗಾಲ ಬಂದ್ಬಿಟ್ಟು ಕರಿಯನಿ ಅನ್ನೋದು ಏನಿಲ್ಲ. ಏನು 1 ಸವೋ 2 ಸವೋ ಹೋಗ್ಲಿ ಬಿಡಪ್ಪ, ಕರ್ದಾಕ್ತಾಳೆ ಅನ್ನಕ್ಕೆ. ಈ ಒಂದು ಹೊಸ ಮಾಡಿಕೊಂಡು ಆ ಮಿಷಿನ್ ತಗೊಬರ್ರಿ ಹಾಲು ಕರಿಯ ಮಿಷಿನು ಅಂತ 7 ಸುಸ್ತಾದೆ. ಮಿಷಿನು ತರಕಿಲ್ಲ ನೀವು, ಎಂಥದೂ ಇಲ್ಲ. ನಾನು ಒಬ್ಳೆ ಈ ಒಂದು ಹಸು ಕೂಡ ಕರೆದ್ಬಿಟ್ಟೆ ನಾಕಾಯ್ತದ. ನಾನು ಟೈಮಿಗೆ ಸರಿಯಾಗಿ ಪಟ 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 ಅಂತ ಬಂದ್ಬಿಡ್ಬೇಕು, ಕರ್ಕೊಂಡು ಕುಂತ್ಕೋಬೇಕು. ನೀವೊಂದು 2 ನಾವೊಂದು 2 ಏನೋ ಕರ್ಕೊಂಡು ಮುಗ್ದೋಯ್ತದೆ. ನಿಮ್ಗಂತೂ ಪರಿಜ್ಞಾನ ಇರಕ್ಕಿಲ್ಲ ಬಿಡಿ. ಈಗ ಏನೇ ಓಡಾಗಿರೋದು ನಾನು ಕರೆಯಕ್ಕಿಲ್ಲ ಅಂತ ಹೇಳಿದ್ನಿ. ಏನೋ ವಿಷಯ ಮಾತಾಡ್ತಿದ್ವಿ ಹಂಗೆ ಕುಂತ್ಕೊಂಡ್ವಿ. ನಾನು ಕರೆಯೋದೇ ಇಲ್ಲ, ಓತ್ ಬೀಳಿ ಇವಳು ಒಬ್ಳೇನಿಯ ಕರ್ದಾಕ್ಬಿಡ್ತಾಳೆ ನಂಗೆ ಹೇಳ್ತಾಳೆ. ಬೆಳಗ್ಗೆ ಎದ್ದೋಳ್ಸದ್ ನಾನೇ ನೀನು ಹಾಲು ಕರಿಬೇಕು ಎದ್ದೋಳಮ್ಮಿ ಅಂತ ಹೇಳ್ಬಿಟ್ಟು. ನನಗೂ ಪರಿಜ್ಞಾನ ಐತೆ, ಏನು ಮಾಡನಿ ಅಲ್ಲಿ ಕುಂತ್ಕೊಂಡು ಏನೋ ವಿಚಾರ ಮಾತಾಡ್ತಿದ್ವಿ. ಸುಮ್ಮನೆ ಆದೆ ಬರೋಣ 10 ನಿಮಿಷ ಅಂತ ಎದ್ದೋಳಣ ಅನ್ನೋಷ್ಟೊತ್ತಿಗೆ ನೀನು ಬಂದು ಬಾಯ್ ಬಡ್ಕೊಂಡು ಬಾ 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 ಅಂತ ಹೇಳ್ಬಿಟ್ಟು. ನಮಗೂ ಪರಿಜ್ಞಾನ ಐತದೆ. ಏಸತ್ತು ಹಾಲು ಕರಿಯೋದು ಕೊಡಿಲಿ, ನಿನ್ನಂಗೆ ನಿಧಾನ ಕರಿತೀನಿ. ಪಟ 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 ಅಂತ ಕರೆದ್ಬಿಟ್ಟು ಹಾಕಕ್ಕಿಲ್ವೇ? ಓಕೆ ಅಂತಕ ಒಂದು ಮಡಗೋಗು ಕೊಡಿಲಿ, ಕರೆದಾಕ್ತೀನಿ. ಏನ್ ದೊಡ್ಡ ಅದನ್ನ ಮಹಾನ್ ಕೆಲಸ ಅನ್ನಂಗೆ ಆಡ್ತಾಳೆ. ಕರೀರಿ ಒಬ್ರೇಣಿ ಗೊತ್ತಾಯ್ತದೆ. ಇವಳಂತೂ ಲೊಟ ಅನ್ಲಿಲ್ಲ ಅಂದ್ರೂ ಸಮಾಧಾನ ಆಗಕ್ಕಿಲ್ಲ ಕಣಪ್ಪ. 2 ಹಸುಗಳನ್ನ ಮಾರನ ಹಾಕ್ಬೇಕು. ನನಗೊಂದು ಸಾಕಾಗ್ಬಿಟ್ಟಿತ್ತು ಇಷ್ಟೊಂದು ಹಸುಗಳನ್ನ ಕೊಟ್ಕೊಂಡು ಎಲ್ಲಿಂದ ಎಲ್ಲಿ ಕರೀಲಿ. ಆ ಮಿಷಿನ್ ಅದು ಎಷ್ಟು ಸಾವಿರ ಆಯ್ತದ ಕೇಳ್ಬೇಕಿತ್ತ. ಸುಮ್ಕಿ ಏನೇ ಒಂದು ಮಿಷಿನ್ ತಂದು ಹಾಕ್ಬಿಟ್ಟಿದ್ರತ್ತ ಹೆಂಗೋ ಕೊಯ್ಯೋ ಕರಿಯೋದನ್ನ ತಿಪ್ಪೋದತ್ತ. ಆ ಕಡೆ ಬರ್ಲೇನು ನಾನು ಕರಿಲೇನು? ಬ್ಯಾರೆ ಹಸ್ದಾಗ ನೋಡೋ ಕರಿಯೋಗ ಕಡೆ ಸುಮ್ಮನೆ ಇದ್ರಾಗೆ ಕುಂತ್ಕೊಂಡ್ರೆ ಆಯ್ತದ ನೋಡು. ಆ ಹಸ್ದಾಗ ಕರಿದಿರೋ ದೊಡ್ಡ ಹಸ್ದಾಗೆ ಬೊತ್ತಿನಷ್ಟೊತ್ತಿಗೆ ತಿರುಗ ಅದೇನೇ ಒಂದು ಕದೆ ಆಗೋಯ್ತದೆ. ತಿರು ಟೈಮ್ ಆಯ್ತದ ನೋಡಿ. ನಿಮ್ಗೆ ಇವಾಗ ಟೈಮ್ ಆಯ್ತದೆ ಅನ್ನಿಸ್ತೈತಿ. ಹಳ್ಳಿ ಕಟ್ಟೆನ ಕುತ್ಕೊಂಡು ಮಾತಾಡ್ಬೇಕಾದ್ರೆ ನಿಮ್ಗೆ ಏನು ಅನ್ನಿಸ್ತಿರ್ಲಿಲ್ವೇನು? ಸರಿ ತಗ ಕಾಯ್ತೀನಿ. ಅಯ್ಯೋ ಡೇರಿ ಮುಚ್ಚೆ ಬಿಡ್ತಾರೆ ನಾವು ಕರೆಯೋಷ್ಟೊತ್ತಿಗೆ. ಅಯ್ಯೋ ನನಗಂತೂ ಸರ ಕರೆದು ಸುಸ್ತಾಗೋಯ್ತದೆ. ಎಂಥದ್ದು ಮುಚ್ಚಾಕಿಲ್ಲ. ಏನು 10 ನಿಮಿಷ ಲೇಟ್ ಆಗೋದ್ರೆ ಏನು ಮುಚ್ಚಾಕಿಲ್ಲ, ಸುಮ್ಕಿರು. ಹೇಳಿ ಅದು ನಮ್ಮ ತಾತಂದಲ್ವೇನ್ರಿ ಅದು ಡೈರಿ ಮುಚ್ಚಕ್ಕಿಲ್ಲ. ಹಾಲಿನ ಲಾರಿ ಬಂತು ಅಂತ ಹೇಳಿದ್ರೆ ಎಲ್ಲ ಮುಚ್ಬಿಟ್ಟು ಎತ್ಕೊಂಡು ಹೋಯ್ತಾರೆ. ಒಂದಿನದ ಹಾಲೆಲ್ಲನೂ ವೇಸ್ಟ್ ಆಯ್ತದೆ. ನನ್ಗೊತ್ತು ಏನ್ ಕಷ್ಟ ಎತ್ತ ಅಂತ ಹೇಳ್ಬಿಟ್ಟು.
ಪದಿ ಇನ್ನು ಮುಗಿಲಿವೇನೆ ಹಾಲಕ್ಕಕ್ಕೆ ಹೋಗನಿ ಅಂತ ಹೇಳ್ಬಿಟ್ಟು ಬಂದೆ. ಓ ಸರಜಿ ನಿನ್ ಮುಗಿತೇನಾಗ್ಲೇ ಈಗಳಮ್ಮಿ ನನ್ ಗಂಡೋಸಿ ತಡವಾಗಿ ಬಂದ ಅದಕ್ಕೆ ನೀನ ಅನ್ನತ್ತಾಗೆ ಬಿಡು ಅಂತ ಹೇಳ್ಬಿಟ್ಟು ಲೇಟ್ ಆಯ್ತು ಕರೆಯೋದನ್ನುವೆ. ಇನ್ನೊಂದು 10 ನಿಮಿಷ ಆಯ್ತದೆ. ಇನ್ನೂ 10 ನಿಮಿಷ ಆಯ್ತದೆ. ಡೇರಿ ಇನ್ನೂ ತೆಗ್ದಿರ್ತದೆ ಹೇಳಿ. ಇನ್ನೂ 1/4 ಗಂಟೆ ಟೈಮ್ ಐತೆ. ಪಟ್ಪಟ ಕರಿ ಹೋಗ್ಬಿಟ್ಟು ಹಂಗೇನಿ ಹಾಲು ಅಳದ್ಬಿಟ್ಟು ಬಂದ್ಬಿಡೋಣತ್ತ. ಸುಮ್ಮನೆ ತಿರುಗಿನಿ ಯಾರು ಅದೊಂದು ಪೊಜೈತಿ. ಸುಮ್ಮನೆ ಮುಚ್ಚಿಕ್ಬಿಟ್ರೆ ಆಮೇಕಿಂದ ತಿರುಗಿ ನಾವೇನಿ ಹಾಲೆಲ್ಲನೂ ವೇಸ್ಟ್ ಮಾಡ್ಬೇಕಾಯ್ತದ ನೋಡು. ಏ ಅದೇನೇ ಇಲ್ಲ ಆಗೋಯ್ತು ಹೇಳು. ಇನ್ನು 2 ನಿಮಿಷ ಕರೆದ್ಬಿಟ್ಟು ಹಂಗೆ ಏನಿಯ ಬತ್ತೀನಿ. ನಿಮ್ದೇನು ಒಂದು ಒದ್ಕೊಂಡೈತೆ ಹೊಸ ಅಂತ ಹೇಳ್ತಿದ್ದೆ. ಇಲ್ಲ ಒಂದು ಹಾಲು ಕರಿತಾಯ್ತಲ್ಲ, ಒಂದು ಕರಿತಾಯ್ತು ಒಂದು ಕರಿತಿಲ್ಲ ನಮ್ದಂತೂ. ನೀವು ಅದು ಹೆಂಗೆ ನೋಡ್ಕೊತಿರೋ ಕಣಮ್ಮ ಇಷ್ಟೊಂದು ಹೊಸ್ವ. ನಮ್ಗಲ್ಲಿ ಒಂದು ದಸ ನೋಡ್ಕೊಳ್ಳೋಷ್ಟೊತ್ತಿಗೆ ಏನಿಯ ಸುಸ್ತಾಗೋಗ್ಬಿಟ್ಟೈತೆ ನಮ್ಗಂತೂ. 1-2 ದಸ ನೋಡ್ಕೊಳ್ಳೋಷ್ಟೊತ್ತಿಗೆ ಕೊರ ಒಂದು ಇವಾಗ ಅಯ್ಯಪ್ಪ ಏನ್ ಮಾಡನ್ ಸರೋಜಕ್ಕ. ನಿನ್ ಗಂಡ ಅಂತೂ ಕಾಂಟ್ರಾಕ್ಟು ರಾಜಕೀಯ ಅಂತ ಓಡಾಡ್ಕೊಂಡಿರ್ತಾನೆ. ನಾನೆಲ್ಲ ಹೊಸ ಹೊಲ ಜಮೀನು ಬಿಟ್ಬಿಟ್ಟು ನಾನು ಇನ್ನೇನು ನೋಡನಿ ಹೊಸನೇ ತಾನೆ ನಮ್ಗೆಲ್ಲನೂ. ಅದಕ್ಕೆ ಹೊಸದಾಗ ಏನೇನು ನೋಡ್ಕೋಬೇಕಲ್ಲಕೋ. ಸುಮ್ಕಿರ್ ಕಣಣ್ಣ. ಓ ಸಿದಣ್ಣ ಏನು ಹೊಸದಾಗಿರಲ್ಲ ಬರೋ ಲಾಭ ಏನು ಅಂತದ್ರಾಗೇನು ಕಾಂಟ್ರಾಕ್ಟ್ ಆಗೇನು ಬರ್ತದೆ ಅನ್ಕೊಬಿಟ್ಟ. ನನ್ನ ಗಂಡರ್ದ ಎಲ್ಲ ತಿಂದು ಕುಡಿಯೋಕೆ ಏನಿಯ ಖರ್ಚು ಮಾಡಾಕಿರ್ತಾನೆ ಎಲ್ಲನೂ. ನಿಮ್ಮಂಗೆ ಉಳ್ಸಾರಾಗಿದ್ರೆ ಗಂಡ ಹೆಂಡ್ತಿ ನಾವು ಎಲ್ಲೋ ಇತ್ತಿದ್ವಿ ತಗ. ಓ ಕಣಮ್ಮಿ ಉಳಿಸ್ತೀವಿ ನಾವು. ಮಕ ನೋಡಿ ಉಳ್ಸ ಮಕನೇ ನಮ್ದು. ಎಲ್ಲ ಖರ್ಚು ಮಾಡಾರ್ದ ಆ ಕಡೆಗೆ ಈ ಕಡೆಗೆ ಹೋಗೋದೇನಿ ಆಯ್ತದೆ. ಮಾತಾಡಿ ಸಾಕು ಆಯ್ತೇನ ನೋಡಿ. ಪಟ ಅಂತ ಹೇಳ್ಬಿಟ್ಟು ಬಂದೈತೆ ತಗೊಂಡೋಗ್ಬಿಟ್ಟು ಹಾಲು ಹಾಕ್ಬಿಟ್ಪಾ. ಹ್ಞೂ ಆಯ್ತಾಯ್ತೀನಿ ಏನು ಮುಗಿತಿ ಹೇಳಿ. ಯಪ್ಪ ಬಾರ ಆಯ್ತು ಇದಂತುನ್ವೆ. ನನ್ನ ಗಂಡಂಗಂತುನ್ವೆ ತಗೊಂಡೋಗಿ ಹಾಕ್ ಬರೋಣ. ಎಂಡ್ರಿಗಷ್ಟು ಕಷ್ಟ ಆಯ್ತದೆ. ಅವೆಲ್ಲ ಏನಿಲ್ಲ. 20 ಆಗಲಿ 30 ಆಗಲಿ ಒತ್ಕೊಂಡು ಹೋಯ್ತಿರು ಮಾಡ್ತಿರು ಮುಡ್ತಿರು ಬರೇ ಇದೆ ಆಯ್ತು ನೋಡ್ಲೆ. ನನ್ನ ಗಂಡ ಏನು ಉತ್ಕೊಂಡೋಗಿ ಹಾಕ್ಬಿಟ್ಟು ಬರ್ತಾನೇನಿ. ಓ ಬಾ ಹೋಗನ್ ಬಾ ಸುಮ್ಕೇನಿಯ. ಎಲ್ಲ ಗಂಡಸ್ರು ಅಷ್ಟೇನಿಯ ಬಿಡು. ಬಂದಿದ್ರಾಗೆ ಆ ಸಬ್ಸಿಡಿ ದುಡ್ಡು ಬರ್ತದಲ್ಲ ಆದ್ರೆ ನಾವೇ ತಗೊಂಡ್ರೆ ಆಯ್ತು ಬಾ. ಅದಕ್ಕೆ ಈಗಿತ್ತ ಸಬ್ಸಿಡಿ ದುಡ್ಡು ಎಲ್ಲನೂ ಬರ್ತದಲ್ಲ ಸಬ್ಸಿಡಿ ಹಾಲಿಂದು ನನ್ನ ಅಕೌಂಟ್ಗೆ ನೀ ಬೀಳಂಗ್ ಮಾಡ್ಕೊಬಿಟ್ಟಿವನತ್ತ. ಸುಮ್ಕೇನೆ ಯಾಕೆ ಇವಾಗಿನ ಅಕೌಂಟ್ಗೆ ಬೀಳ್ಸೋದು ಅಂತ ಹೇಳ್ಬಿಟ್ಟು ನನ್ನ ಅಕೌಂಟ್ಗೆ ಬೀಳಲಿ ಅಂತ ನನ್ನ ಅಕೌಂಟ್ಗೆ ಏನೇ ಮಾಡ್ಕೊಬಿಟ್ಟಿದ್ದೀನಿ. ಒಳ್ಳೆ ಕೆಲಸ ಮಾಡಿದಿ ಬಾ. ವಾ ಗುಣಮಕ ಬಾ ಹಾಲಾಕ್ಬಿಟ್ಟು ಬರೋಣ. ಕರೆದಿದ್ದು ಮುಗಿತೆ ನಾನು ಕರೆದಿದ್ದು. ಇಲ್ಲ ಕಣಮ್ಮಿ ನಾನಾ ಕೊರೋನಿ ಕಡೆ ಬಿಡ್ಬಿಟ್ಟು ಹೋಗಿವ್ನಿ. ನಾನೇನೋ ಒಳಗಡೆ ಏನೋ ಕ್ಯಾಮೆ ಇತ್ತು ಮಾಡ್ಕೊತಾ ಇವ್ನಿ. ಕೊರ ಎಲ್ಲ ಕುಡ್ಕೊಂಡ್ಬಿಟ್ಟೈತಿ. ಹಾಲೇ ಇಲ್ಲ ನೋಡು. ಈಗ ಮನೆಗೂ ಹಾಲು ಇಲ್ದಿದಂಗೆ ಆಗೋಗ್ಬಿಟ್ಟೈತೆ. ಹೌದೇ ಹೋಗತ್ಲಾಗಿ ಎಂತ ಕೆಲಸ ಮಾಡ್ಕೊಬಿಟ್ಟಕ್ಕ. ಅಯ್ಯಯ್ಯ ಬುಡತ್ತಾಗಿ 1-2 ಪಾಯಿಂಟ್ ಬಂದು ಹಾಕಿಸ್ಕೊಂಡು ಹೋಗು. ಮಂತಾಗೇನು ಐತೆ ಹಾಕಿಸ್ಕೊಂಡು ಹೋಗ್ಬೇಕಾರೆ ಕಾಪಿ ಗಿಪಿಗೆ ಏನಾರ ಬೇಕಾರೆ ಹಾಕಿಸ್ಕೊಂಡು ಹೋಗು. ನಾನು ಏನು ಶಾನೆ ಇರಿಸ್ಕೊಳಕ್ಕಿಲ್ಲ. ನಾವು ಅದೇನೇನಿಯ ಬಂದ್ವಿ. ನೀನೇನಾರ ಹಾಲು ಕರ್ದಿತ್ತೀನೋ ಜೊತೆಗೆ ಹೋಗ್ಬಿಟ್ಟು ಹಂಗೆ ಡೇರಿಗೆ ಹಾಕ್ಬಿಟ್ಟು ಬರೋಣಿ ಅಂತ ಹೇಳ್ಬಿಟ್ಟು ಬಂದ್ರೆ ನಿಮ್ದು ಹಿಂಗೆ ಆಗೋಗ್ಬಿಟ್ಟೈತೆ. ಏನು ಮಾಡೋಣಮ್ಮಿ ಒಂದೊಂದು ಕಿತ್ತ ಹಿಂಗೆ ಆಗೋಗ್ಬಿಡ್ತದೆ. ಕೊರ ಹಾಲು ಕೊಟ್ಟಾಕಿದ್ದೆ. ಅದು ಯಾವಾಗ ಹಗ್ಗ ಬಿಚ್ಕೊಂಬಂತು ನಾ ಕಾಣೆ. ಅದು ಯಾವಾಗ ಹಗ್ಗ ಬಿಚ್ಕೊಂಬಂದು ಅದು ಯಾವಾಗ ಕುಡ್ಕೊಬಿಡ್ತು. ನಾನು ನೋಡೋ ಹೊತ್ತಿಗೆ ಈಗ ಇಲ್ಲಿ ಮಲಗಿತ್ತು ಕೊರ. ಆಮೇಕಿಂದ ನೋಡಿದೆ ಹಾಲೆಲ್ಲ ಕುಡ್ಕೊಂಬಿಟ್ಟಿತ್ತು. ಅದಕ್ಕೆ ಸುಮ್ಮನೆ ಆಗ್ಬಿಟ್ಟೆ ನಾನು. ಸರಿ ಹೇಳಂಗಾರೆ ಆಗ್ಲೇ ನೀ ಟೇಮ್ ಆಗೋಯ್ತು. ಇನ್ನೇನು ಡೈರಿ ಮುಚ್ಚಿಬಿಡ್ತಾರೆ. ಆಗ್ಲೇ ನೀ ಜಾಸ್ತಿ ಹೊತ್ತಾಗಿ ಸೈರನ್ ಕೂಗಿ ಹೋಗ್ಬಿಟ್ಟು ಹಾಲು ಹಾಕ್ಬಿಟ್ಟು ಬತ್ತಿ ಬತ್ತಾಗಿ ಸುಮ್ಮನೆ ತಡ ಆಗ್ಬಿಟ್ರೆ ಹಾಲೆಲ್ಲ ಸುಮ್ಮನೆ ಇದಾಗೋಗ್ಬಿಡ್ತದೆ. ನಡಿಪದಿ ನಡಿ ಸರ್ನ ಹೋಗ್ಬಿಟ್ಟು ಹಾಲು ಹಾಕ್ಬಿಟ್ಟು ಹಂಗೇನಿಯ ಬಂದ್ಬಿಡನಿ. ಹೋಗತ್ಲಾಗೆ ಏನು ಈ ಸಂಜೆ ಅವರಲ್ಲ ಇವತ್ತು. ಅಯ್ಯೋಯ್ಯೋ ಡೇರಿ ಉಬ್ಬಿರ್ನೇ ಓಪನ್ ಆಯ್ತು. ಆದ್ರೆ ನೋಡಿ 10 ಜನ ಅವರೇ. ಹ್ಞೂ ಕಣಮ್ಮ ನಾ ಕಾಣಿ. ಡೇರಿ ಎಲೆಕ್ಷನ್ ಏನೋ ಐತಿ ಅಂತ ಹೇಳ್ತಿದ್ರಲ್ಲಿ. ಅದಕ್ಕೆ ಭೋಜನ ತುಂಬ್ಕೊಬಿಟ್ಟವ್ರೆ ಅಂತ ಅನ್ನಿಸ್ತದೆ. ಡೇರಿ ಎಲೆಕ್ಷನ್ ಐತಲ್ಲ ಅದಕ್ಕೆ ನೀ ಅನ್ನಿಸ್ತದೆ. ನೋಡಿ ಸರ್ನ ಹೋಗ್ಬಿಟ್ಟು ಅಲ್ಲಿ ನೋಡು ಅಲ್ಲೆಲ್ಲ ಕ್ಯೂ ನಿಂತವ್ರಲ್ಲ ನಿಂತ್ಕೊಬಿಟ್ಟು ತಾಕ್ಬಿಟ್ಟು ಬಂದ್ಬಿಡನಿ. ಇಲ್ಲ ಅಂತಂದ್ರೆ ನೋಡು ಜನ ಅವ್ರು ಇಲ್ಲ ಅಂದ್ರೆ ಇನ್ನೂ ತಡವಾಗೆ ಬರ್ಬೋದಿತ್ತು. ಇವತ್ತು ಅದೇ ಎಲೆಕ್ಷನ್ದು ಡೇರಿ ಎಲೆಕ್ಷನ್ದು ಹೊಸಿ ಅದು ಇದು ಐತೇಳಿ ವಿಷಯ. ಅದಕ್ಕೆ ನೀ ಆ ಬಣ್ಣ ರಂಗಪ್ಪಣ್ಣ ನಿಂತ್ಕೊಂಡವನಂತೆ. ಅದಕ್ಕೆ ಜನ ಅಂತೂ ಮುಗೆ ಬಿದ್ದು ಬಂದವ್ರಿ ನೋಡು. ಯಾವ ಎಲೆಕ್ಷನ್ ಪಲಕ್ಷನ್ ನನಗೆ ನಮ್ಮಿ ಬೇಕು. ನಮ್ಮ ಎಲೆಕ್ಷನ್ಗಳು ಕಟ್ಕೊಂಡು ನನಗೇನ ಬೇಕು. ಸದ್ಯಕ್ಕೆ ನಮ್ಮ ಹಾಲು ಹಾಕ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ನಂಗೆ ಸಾಕಾಗ್ಬಿಟ್ಟೈತೆ ಸುಸ್ತಾಗ್ಬಿಟ್ಟಿರ್ತೀವಿ. ಎಲೆಕ್ಷನ್ ಸವಸನು ಬೇಡ ಎಂಥದ್ದು ಬೇಡ. ನೋಡೋ ಎಲ್ಲರೂ ಕ್ಯಾನುಗಳು ಅಲ್ಲೇ ನಿಂತ್ಕೊಂಡು ನಿಂತವ್ರು ನೋಡು ಆಗ್ಲೇ ಏನಿಯ. ಈ ಶೈಲಮ್ ನೋಡು ಅವಾಗೆ ಬಂದು ಊರು ಮುಂದಾಗ ನಿಂತ್ಕೊಬಿಟ್ಟವಳೆ. ಇನ್ನೇನು ಗಂಡು ಕರ್ಕೊಡ್ತಾನ ಅಲ್ಲ ಅಳ್ಳಾಡ್ಸ್ಕೊಂಡು ತಕೊಬತ್ತಾಳೆ. ನಮ್ಮಂಗೆ ಕಷ್ಟಪಟ್ಬಿಟ್ಟು ಕರ್ಕೊಂಬಂದು ತಗೊಂಬರೋದಾದ್ರೆ ಗೊತ್ತಾಗದು ಎಲ್ಲರಿಗೂ. ಬಾ ಕ್ಯೂನ ನಿಂತ್ಕೊಳ್ಳಲ್ಲ ಆಮೇಲೆ ಇನ್ನೂ ಜನ ಆಗೋಗ್ಬಿಡ್ತಾರೆ. ಬಾ ನಡಿಯ ನಮ್ಮ ಒಳ್ಳಿನ ಸಂಜೆ ಆಯ್ತು ಅಂದ್ರೆ ಕಣಪ್ಪ ಹಾಲು ಕರಿಯೋದು ಡೈರಿಗೆ ಹಾಕೋದೇ ಒಂದು ಅಡ್ಡಿ ಇದು ಆಗೋಗ್ಬಿಟ್ಟಿರ್ತದೆ. ಒಂದು 5 ಗಂಟೆ 4 ಗಂಟೆ ಹಿಂಗೆ ಎಲ್ಲನೂ ಬರೀ ಇದೇನಿಯ. ನಿಮ್ಮಳ್ಳಿ ಕಡೆ ಹೆಂಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಹಳ್ಳಿನಾಗ ಎಲ್ಲನೂ ಹಿಂಗೆ ಕಣ್ರಪ್ಪ.